ನಮಸ್ಕಾರ ಎಲ್ಲರಿಗೂ. ಬನ್ನಿ ಮಿಷನ್ ಬಗ್ಗೆ ಎಲ್ಲ ತಿಳ್ಕೊಂಬಂದ್ಬಿಡೋಣ. ನೋಡಿ, ಫಸ್ಟ್ ಪೂಜೆ ಮಾಡೋಣ ಅಂತ. ಇದು ಅಕ್ಷಯ ತೃತೀಯ ಬೇರೆ ಇತ್ತು, ಸೊ ಹಾಗಾಗಿ ಪೂಜೆ ಮಾಡಿ ಸ್ಟಾರ್ಟ್ ಮಾಡೋಣ ಅಂಥೇಳಿ ಪೂಜೆ ಎಲ್ಲ ನಡೀತಾ ಇದೆ. ಇದು ನನ್ನ ಮಿಷನ್ ಹೆಸರು ಬಂದ್ಬಿಟ್ಟು ಸಿಂಗರ್ M3505. ಸೊ ಇದರೊಳಗೆ ಸ್ಟಿಚಸ್ ಬಂದುಬಿಟ್ಟು 32 ಇದ್ದಾವೆ. ಡಿಸೈನ್ 32 ಡಿಸೈನ್ ಸ್ಟಿಚಸ್ ಇದು. ಬನ್ನಿ ನೋಡ್ಕೊಂಬರೋಣ. ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ಕೊತ ಹೋಗ್ತೀನಿ. ನೋಡಿ, ಈ ಥರ ಇದೆ ಮಾಡೆಲ್ ಇದು. ಸೊ ಇದರೊಳಗೆ ಪಾರ್ಟ್ಸ್ ತೋರಿಸ್ತೀನಿ ನೋಡಿ. ಫಸ್ಟ್ ಇದು ಫೂಟ್ ಪೆಡಲ್. ಇದು ಕಾಲು ಕೆಳಗೆ ಇಟ್ಕೊಂಡು ಪ್ರೆಸ್ ಮಾಡಲಿಕ್ಕೆ ಫೂಟ್ ಪೆಡಲ್. ಇದು ಕಾಲು ಹತ್ರ ಇಟ್ಕೊಂಡಿರ್ತೀನಿ ನೋಡಿ, ಪ್ರೆಸ್ ಮಾಡಲಿಕ್ಕೆ. ಆಮೇಲೆ ಇದು ಒಂದು ಪ್ಲಗ್ ಬಂದುಬಿಟ್ಟು ಇದು ಮಷಿನ್ದು. ಸೊ ಅಲ್ಲಿ ಸ್ವಿಚ್ ಬೋರ್ಡ್ಗೆ ಕನೆಕ್ಟ್ ಮಾಡ್ತಾಯಿದ್ದೀನಿ ಇದನ್ನು. ಅದಾದಮೇಲೆ ಡೈರೆಕ್ಟಾಗಿ ಆನ್ ಆಗಿಬಿಡುತ್ತೆ ನೋಡಿ. ಲೈಟ್ ಕೂಡ ಇದೆ ಇದರೊಳಗೆ. ಸೊ ಲೈಟ್ ಆನು ಆಫ್ ಇದೆ. ನಿಮಗೆ ಬೇಕಿದ್ರೆ ಲೈಟ್ ಆನ್ ಆಫ್ ಎರಡು ಮಾಡ್ಕೋಬೋದು. ಇಲ್ಲೇ ಇದು ಡೈರೆಕ್ಟಾಗಿ ಆಫ್ ಮಾಡೋ ಬದಲು ಇಲ್ಲಿ ಆಫ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ, ಲೈಟ್ ಆನ್ ಆ್ಯಂಡ್ ಆಫ್. ಇದ್ರೊಳಗೆ ಗೊತ್ತಾಗುತ್ತೆ ನಿಮ್ಮ ಮಿಷನ್ ಚಾಲೂ ಇತ್ತೋ ಇಲ್ಲೋ ಅಂತ. ಅರ್ಥ ಆಯ್ತಾ? ಇದು ಮಿಷನ್ದು ಆನ್ ಆ್ಯಂಡ್ ಆಫ್. ಗೊತ್ತಾಯ್ತಲ್ಲ? ಇದು ವೀಲ್ ಇದೆ ನೋಡಿ, ಅಡ್ಜಸ್ಟಬಲ್ ವೀಲ್ ಇದು. ಸೊ ಅದು ಸೂಜಿ ಏನಿದೆ ಅಲ್ಲ, ಸೊ ಇದನ್ನು ಯಾವಾಗಲೂ ನಮ್ಮ ಕಡೆನೇ ತಿರುಗಿಸ್ಕೋಬೇಕು. ನಿಮಗೆ ಓಲ್ಡ್ ಮಿಷನ್ ಬಗ್ಗೆ ಐಡಿಯಾ ಇತ್ತು ಅಂದರೆ ಇದೆಲ್ಲ ಪಾರ್ಟ್ಸ್ ಎಲ್ಲ ಗೊತ್ತಿರುತ್ತೆ. ಗೊತ್ತಿಲ್ಲದವ್ರಿಗೆ ಹೇಳ್ತಾ ಇದ್ದೀನಿ. ಸೊ ಇದು ಈ ವೀಲ್ ಬಂದುಬಿಟ್ಟು ಅದು ಸೂಜಿ ತಿರುಗಲಿಕ್ಕೆ. ಆಮೇಲೆ ಇದು ಈ ವೀಲ್ ಬಂದುಬಿಟ್ಟು ಪ್ರೆಷರ್ ವೀಲ್. ಇದೂ ಅಡ್ಜಸ್ಟಬಲ್ ವೀಲ್. ಸೊ ಲೆಂತ್ ಅಡ್ಜಸ್ಟ್ ಮಾಡಲಿಕ್ಕೆ, ಇದು ಲೆಂತ್ ಅಡ್ಜಸ್ಟ್ ಮಾಡಲಿಕ್ಕೆ ಅಂದರೆ ಸ್ಟಿಚಸ್ ಅದು ದೊಡ್ಡದು ಬೇಕು ಚಿಕ್ಕದು ಬೇಕು, ಅದು ಲೆಂತ್ ಅಡ್ಜಸ್ಟ್ ಮಾಡಲಿಕ್ಕೆ. ಇದು ಬಂದುಬಿಟ್ಟು ಸೂಜಿ ಮಧ್ಯಕ್ಕಿರಬೇಕು ಅಥವಾ ಇದು ಮಧ್ಯಕ್ಕಿದ್ರೆ ಆ ಕಡೆ ಈ ಕಡೆ ಲೆಫ್ಟ್ ರೈಟ್ ಅದು ಮೂವ್ ಆಗುತ್ತೆ. ಆಮೇಲೆ ಇದು ಬಂದುಬಿಟ್ಟು ರಿವರ್ಸ್. ನೀವು ಇದು ಸ್ಟಿಚಸ್ ಮಾಡಬೇಕಾದಾಗ ನೀವು ರಿವರ್ಸ್ ಹೋಗಬೇಕು ಅಂತಂದರೆ ಆ ಟೈಮ್ನಾಗ ರಿವರ್ಸ್ ಅದು ಮಾಡ್ಕೋಬೋದು. ಆಮೇಲೆ ಇಷ್ಟೊಂದು ಸ್ಟಿಚಸ್ ಇದ್ದಾವೆ ನೋಡಿ ಇದರೊಳಗೆ. ಸೊ ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ. ಆಮೇಲೆ ಇದು ಬಂದುಬಿಟ್ಟು ದಾರ ಹೇಗೆ ಹಾಕ್ಕೊಳ್ಳೋದು ಅಂಥೇಳಿ. ಸೊ ಇದು ಬಂದುಬಿಟ್ಟು ನಮಗೆ ಸೇಫ್ಟಿಗೆ ಅಂತ ಕೊಟ್ಟಿರ್ತಾರೆ. ದಾರ ಹೊರಗೆ ಹೋಗಿ ಬರ್ತಲ್ಲ, ಸೊ ಅದಕ್ಕೆ ಸೇಫ್ಟಿಗೆ ಅಂತ ಕೊಟ್ಟಿರ್ತಾರೆ. ಸೊ ಅಲ್ಲಿಂದ ಬಂದುಬಿಟ್ಟು ಇದರೊಳಗೆ ಮಾರ್ಕಿಂಗ್ ಮಾಡಿದ್ದಾರೆ ನೋಡಿ. ಇದು 1, ಅದೆರಡು. ಈ ಕಡೆ ಮಾರ್ಕಿಂಗ್ ಹೋಗಬೇಡಿ. ಮತ್ತು ಈ ಮಾರ್ಕಿಂಗ್ ಬಂದುಬಿಟ್ಟು ನಾವು ಬಾಬಿನ್ ಫಿಲ್ ಮಾಡ್ತೀವಲ್ಲ ಅದಕ್ಕದು. ಕೆಳಗಿಂದ ಮೇಲಿಂದ ಬಂದುಬಿಟ್ಟು ನಮ್ಮದು ದಾರ ಈಗೇನಾಗ್ತೀವಲ್ಲ ಮೇಲೆ ಅದರದ್ದು 1, ಆಮೇಲೆ ಅದೇ 2ನೇದು. ಅಲ್ಲಿಂದ ಮೊದಲೇ ದಾರ ಹಾಕಿದ್ದೆ, ಸೊ ಹಾಗಾಗಿ ಅದನ್ನೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. 2ನೇದು, ಆಮೇಲೆ 3 ಇಲ್ಲಿ ಮಾರ್ಕಿಂಗ್ ಇದೆ ನೋಡಿ, ಆ್ಯರೋ ಮಾರ್ಕ್ ತೋರಿಸಿದಾರಲ್ಲ ಅದೇ ಪ್ರಕಾರ 3. ಆಮೇಲೆ ಆ್ಯರೋ ಮಾರ್ಕಿಂಗ್ ಈ ಕಡೆ ತೋರಿಸಿದಾರಲ್ಲ, ಸೊ ಅದೇ ಪ್ರಕಾರನೇ ಹೋಗಬೇಕು. ಆಮೇಲೆ 4 ಅದು ಆದಮೇಲೆ ಸೊ ಇಲ್ಲಿ ಹಾಕ್ಕೋಬೇಕು 4ನೇದಕ್ಕೆ. ಸೊ ಆ ಟೈಮಲ್ಲಿ ನಾನು ಏನು ಮಾಡ್ಕೊತೀನಿ, ಈಗ ಅಡ್ಜಸ್ಟಬಲ್ ವೀಲ್ ಇದೆಲ್ಲ, ವೀಲ್ ತಿರ್ಗಿಸ್ಕೊಂಡ ತಕ್ಷಣ ಅದು ಮೇಲೆ ಬಂತು, ಸೂಜಿ ಮೇಲೆ ಬಂತಲ್ಲ. ಸೊ ಆವಾಗ ಅದನ್ನು 4ಕ್ಕೆ ಹಾಕ್ಕೊಂಡು ಆಮೇಲೆ 5ನೇದು ಹಾಕ್ಕೊಂಡು ಕೆಳಗಡೆ 6ನೇದು ಎಲ್ಲಿ ಬರುತ್ತೆ ಅಂತಂದರೆ ಈಗ ಅಲ್ಲಿ ಕೆಳಗೆ ತೋರಿಸಿದ್ದಲ್ಲ ಅಲ್ಲಿ. ಅದಾದಮೇಲೆ ಈಗ ತೋರಿಸ್ತಾ ಇದೆಯಲ್ಲ ಅಲ್ಲಿ ಬರುತ್ತೆ 6ನೇದು. ಸೊ ಅಲ್ಲಿ ಹಾಕ್ಕೋಬೇಕು. ಅದು ಆದಮೇಲೆ ನೀಡಲ್ ಡೈರೆಕ್ಟಾಗಿ ಹಾಕೋಬೋದು. ಅದು ನೀಡಲ್ಗೆ ಡೈರೆಕ್ಟಾಗಿ ನಾವು ಸೂಜಿಗೆ ಡೈರೆಕ್ಟಾಗಿ ಪೋಣಿಸ್ಕೋಬೋದು ದಾರಾನ. ಅದನ್ನು ಫೆಸಿಲಿಟಿ ಕೊಟ್ಟಿದ್ದಾರೆ ಅದರೊಳಗೆ. ಆಮೇಲೆ ಈ ಬಾಕ್ಸ್, ಸೇಫ್ಟಿ ಬಾಕ್ಸ್ ಕೊಟ್ಟಿದ್ದಾರೆ. ಸೊ ಈ ಬಾಕ್ಸ್ ಒಳಗಡೆ ಏನೇನು ಕೊಟ್ಟಿದ್ದಾರೆ ನೋಡೋಣ. ಇಂಚ್ ಟೇಪ್ ಕೊಟ್ಟಿದ್ದಾರೆ. ನೋಡಿ, ಒಂದೊಂದಾಗಿ ತೋರಿಸ್ತಾ ಇದ್ದೀನಿ. ಸೊ ಇದು ಬಂದುಬಿಟ್ಟು ಜಿಗ್ಜಾಗ್ ಇದು ಕೊಟ್ಟಿದ್ದು. ಆಮೇಲೆ ಬಾಬಿನ್ಸ್ 4 ಬಾಬಿನ್ಸ್ ಕೊಟ್ಟಿದ್ದರು.
ಇದು ಬಂದುಬಿಟ್ಟು ಬಟನ್ ಹಾಕಲಿಕ್ಕೆ, ಬಟನ್ ಹೋಲ್ ಹಾಕಲಿಕ್ಕೆ. ಬಟನ್ ಇಟ್ಟು ಬಟನ್ ಹೆಂಗೆ ಹಾಕಬೇಕು ಅಂತ ಅದ್ರ ತಕ್ಕ ಹಾಗೆ ಬಟನ್ ಹೋಲ್ ಹಾಕ್ಕೊಡುತ್ತೆ ಅದು. ಆಮೇಲೆ ಇದು ಬಟನ್ ಹಾಕಲಿಕ್ಕೆ ಅದು ಲೆಂತ್ ವೈಸ್ ತೊಗೊಳುತ್ತೆ ಅದು. ಅದನ್ನು ನೆಕ್ಸ್ಟ್ ವೀಡಿಯೋ ಮಾಡಿ ತೋರಿಸ್ತೀನಿ. ನಿಮ್ಗೆ ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ಅದನ್ನು ಮಾಡಿ ತೋರಿಸ್ತೀನಿ ನೆಕ್ಸ್ಟ್ ನೀಟಾಗಿ. ಜಸ್ಟ್ ಬೇಸಿಕ್ ನಾನು ರಿವ್ಯೂ ತೋರಿಸ್ತಾ ಇದ್ದೀನಿ, ಇದು ಹೇಗಿದೆ ಮಿಷನ್ ಅಂತ ಹೇಳ್ಬಿಟ್ಟು. ಇದು ಬಂದುಬಿಟ್ಟು ನೀಡಲ್. ನಿಮ್ಗೇನಾದರೂ ಹೊಲಿಗೆ ಉಚ್ಚಬೇಕು ಅಂತಂದರೆ ಅದು ಈಸಿಯಾಗಿ ಯೂಸ್ ಆಗುತ್ತೆ. ಆಮೇಲೆ ಇದಕ್ಕೆ ಒಂದು ಬ್ರಷ್ ಕೊಟ್ಟಿದ್ದಾರೆ ನೋಡಿ, ಏನಾದರೂ ಧೂಳಾಗಿತ್ತು, ಒಳಗಡೆ ಧೂಳ ಇದೆ ಅಂತ ಅನಿಸಿದರೆ ಅದು ಬ್ರಷಿಂದ ನೀವು ಕ್ಲೀನ್ ಮಾಡ್ಕೋಬಹುದು. ಆಮೇಲೆ ಸೂಜಿಗಳಿವು ನೀಡಲ್ಸ್. ಓಕೆ, ನೀಡಲ್ಸ್ ಒಂದು ದೊಡ್ಡ ನೀಡಲ್, ಒಂದು ಚಿಕ್ಕ ನೀಡಲ್ ಬಂದುಬಿಟ್ಟು ನಾರ್ಮಲ್ ಸ್ಟಿಚ್ ಮಾಡ್ತೀವಲ್ಲ, ಸೊ ದಪ್ಪ ಇರಲ್ಲ. ಸೊ ನಾರ್ಮಲಾಗಿ ಕ್ಲಾತ್ಸ್ ಏನಿರುತ್ತಲ್ಲ ಆ ಕ್ಲಾತ್ಸ್ಗೆಲ್ಲ ಚಿಕ್ಕ ನೀಡಲ್ಸ್ನ ಸರಿ ಹೋಗುತ್ತೆ. ಆಮೇಲೆ ದೊಡ್ಡ ನೀಡಲ್ ಬಂದುಬಿಟ್ಟು ಜೀನ್ಸ್ ಆ ಟೈಪಿಂದ ದಪ್ಪ ಹೊಲಿತಿರ್ತೀವಲ್ಲ, ಸೊ ನಾರ್ಮಲ್ಗಿಂತ ಜಾಸ್ತಿ ಏನು ದಪ್ಪ ಹೊಲಿತಿರ್ತೀವಲ್ಲ ಅದಕ್ಕೆ ಮಾತ್ರ ನಾವು ದಪ್ಪ ನೀಡಲ್ಸ್ ಯೂಸ್ ಮಾಡ್ತೀವಿ. ಅದಾದಮೇಲೆ ಇದು ಬಂದ್ಬಿಟ್ಟು ಜಿಪ್ ಫೂಟ್ ಇದು. ಸೊ ಈ ಕಡೆ ಜಿಪ್ ಹಾಕಬೇಕಂತಂದ ಆ ಟೈಮ್ನಲ್ಲಿ ಈ ಫೂಟ್ ಚೇಂಜ್ ಮಾಡ್ಕೋಬೇಕು. ಆ ಫೂಟ್ ಚೇಂಜ್ ಮಾಡೋದು ಕೂಡ ನಿಮಗೆ ಒಂದು ವೀಡಿಯೋ ಮಾಡಿ ಹಾಕ್ತೀನಿ. ನಿಮಗೆ ಬೇಕು ಅಂತಂದರೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಹಾಕ್ತೀನಿ ಅದನ್ನ ಯೂಸ್ ಮಾಡ್ಕೊಂಡು ಯಾವ ಥರ ಹಾಕೋದು ಅಂತೇಳಿ. ಆಮೇಲೆ ಇದು ಬಂದುಬಿಟ್ಟು ನಟ್ ಲೂಸ್ಗೆ ಟೈಟ್ ಮಾಡಲಿಕ್ಕೆ ಅದೊಂದು ಕೊಟ್ಟಿದ್ದಾರೆ. ಆಯ್ತಲ್ಲ, ಕ್ಲಿಯರ್ ಅಲ್ಲ? ಏನಾದರೂ ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಅದರೊಳಗೆ ಹೇಳ್ತೀನಿ ನಿಮಗೆ. ಈ ಬಾಕ್ಸ್ ಒಳಗೆ ಹಾಕಿಟ್ಬಿಟ್ಟಿದ್ದೀನಿ, ಬಿಕಾಸ್ ಎಲ್ಲಿ ಕಳಿಬಾರ್ದಲ್ಲ. ಸೊ ಈ ಥಿಂಗ್ಸ್ ಇಂಪಾರ್ಟೆಂಟು, ಸೊ ಹಾಗಾಗಿ ಅದೇ ಬಾಕ್ಸಲ್ಲೇ ಹಾಕಿಡ್ತಾ ಇದ್ದೀನಿ. ಬನ್ನಿ ನೆಕ್ಸ್ಟ್ ನೋಡೋಣ. ಇದು ಬಂದುಬಿಟ್ಟು ಇಲ್ಲಿ ಬಾಬಿನ್ ಇಡೋದು ಹೆಂಗೆ ಅಂತ. ಕೇಸ್ ಓಪನ್ ಮಾಡ್ತಾ ಇದ್ದೀನಿ ನೋಡಿ. ಕೇಸ್ ಓಪನ್ ಮಾಡಿ ಕೇಸ್ ಒಳಗೆ ಬಾಬಿನ್ ಹೆಂಗೆ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ. ಓಪನ್ ಮಾಡಿಕೊಂಡು ಅದು ನಾರ್ಮಲ್ ಮೊದಲಿನ ಮಿಷನ್ ಏನಾದರೂ ನಿಮ್ಗೆ ಆಲ್ರೆಡಿ ಯೂಸ್ ಮಾಡಿದ್ರಿ ಅಂದರೆ ನಿಮಗೆ ನೋ ನೀಡ್ ಟು ಎಕ್ಸ್ಪ್ಲೇನ್. ಸೊ ಇದೆಲ್ಲ ಕೇಸ್ ಯಾವಾಗಲೂ ಈ ಕಡೆ ಸೈಡೆ ನಾವು ಹೋಲಿಗೆ ಹಾಕ್ತೀವಲ್ಲ ದಾರ, ಅದೇ ಸೈಡೇ ದಾರ ಬರಬೇಕು. ಅದಾದಮೇಲೆ ಕೇಸ್ಗೆ ಫಿಕ್ಸ್ ಮಾಡ್ಕೊಂಬಿಡಿ ನಾರ್ಮಲಾಗಿ. ಅದಾದಮೇಲೆ ಇವು ಬಂದುಬಿಟ್ಟು ಇದಕ್ಕೆ ಹೇಳಿದ್ನಲ್ಲ ನಾನು, ಅಡ್ಜಸ್ಟಬಲ್ಸ್ ಇವು. ಆಮೇಲೆ ಇದು ರಿವರ್ಸ್ದು. ಅದು ಆದಮೇಲೆ ಇದರೊಳಗೆ ಸ್ಟಿಚಿಂಗ್ ಬಗ್ಗೆ ಹೇಳ್ತೀನಿ ನೋಡಿ. ನಾರ್ಮಲ್ ಸ್ಟಿಚ್ ಇಟ್ಟಿದ್ದೀನಿ. ಆಮೇಲೆ ಜಿಗ್ಜಾಗ್ ಆದಮೇಲೆ ಇವೆಲ್ಲ ಡಿಸೈನ್ಸ್. ಇದು ಬಂದುಬಿಟ್ಟು ಇದು ಬಟನ್ ಹೋಲ್ ಹಾಕಲಿಕ್ಕೆ. ಬಟನ್ ಹೋಲ್ ಹಾಕ್ತಿರ್ತೀವಲ್ಲ ಆ ಟೈಮಲ್ಲಿ ಇದನ್ನೇ ಇಟ್ಕೋಬೇಕು. ಈ ಡಿಸೈನ್ನೇ ಮಾತ್ರ ಚೂಸ್ ಮಾಡ್ಕೋಬೇಕು. ಈಗ ಒಂದು ಮಾಡಿ ತೋರಿಸ್ತೀನಿ ನೋಡಿ, ಹೊಲಿಗೆ ಹಾಕಿ ಯಾವ ಟೈಪ್ ಬರುತ್ತೆ ಇದು ಅಂತ. ಸ್ಟಾರ್ಟಿಂಗ್ ಯಾವಾಗಲೂ ನಾವು ಫಸ್ಟ್ ಮ್ಯಾನ್ಯಲ್ಲಾಗೆ ತಿರುಗ್ಕೋಬೇಕು. 2 ಟೈಮ್ಸ್ ಅದು ನಮ್ಮ ಕಡೆನೇ ತಿರುಗ್ಕೋಬೇಕು, ಮ್ಯಾನ್ಯಲ್ಲಾಗಿ ತಿರುಗ್ಕೋಬೇಕು. ಅದಾದಮೇಲೆ ನಾವು ಫೂಟ್ ಪೆಡಲ್ನ ಯೂಸ್ ಮಾಡ್ಕೋಬೇಕು. ಅರ್ಥ ಆಯ್ತಲ್ಲ? ನೋಡಿ ಆ ಕಡೆ ನಾವು ಅಕಸ್ಮಾತ್ ನಾವು ಪದೇ ಕತ್ರಿ ಯೂಸ್ ಮಾಡಲಿಲ್ದಂಗೆ ಸೈಡಿಗೆ ಒಂದು ಬ್ಲೇಡ್ ಕೊಟ್ಟಿದ್ದಾರೆ. ಆ ಬ್ಲೇಡಿಗೆ ಡೈರೆಕ್ಟಾಗಿ ನಾವು ದಾರ ಎಕ್ಸ್ಟ್ರಾ ಇದ್ದಿದ್ದನ್ನು ಅಲ್ಲಿ ಕಟ್ ಮಾಡ್ಕೊಂಡ್ಬಿಡ್ಬೋದು. ನಾ ಈಗ ಕಟ್ ಮಾಡಿ ತೋರಿಸಿದ್ನಲ್ಲ ಅಲ್ಲಿ. ಇವಾಗ ನೋಡಿ, ಸೊ ನಾನು ಅದನ್ನು ಅಡ್ಜಸ್ಟ್ ಮಾಡ್ಕೋತಾ ಇದ್ದೀನಿ. ದೊಡ್ಡ ಹೊಲಿಗೆ ಹಂಗೆ ಸಣ್ಣ ಹೊಲಿಗೆ ಟೈಪ್ ತೋರಿಸ್ತೀನಿ ನಿಮಗೆ ಯಾವ ಥರ ಬರುತ್ತೆ ಅದು ಅಂತ. ನೋಡಿ ಇಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಚಿಕ್ಕ ಹೊಲಿಗೆ ಬಂತು, ಆಮೇಲೆ ಸ್ವಲ್ಪ ದೊಡ್ಡ ಹೊಲಿಗೆ ಮಾಡಿದ್ದೀನಿ. ಅರ್ಥ ಆಯ್ತಲ್ಲ? ಸೊ ಡಿಫ್ರೆನ್ಸ್ ಗೊತ್ತಾಯ್ತಲ್ಲ? ಅದು ಲೆಂತ್ ಅಷ್ಟೇ, ನಾರ್ಮಲ್ ಲೆಂತ್ ಅಷ್ಟೇ ಅದು. ಈಗ ಡಿಸೈನ್ ಚೇಂಜ್ ಮಾಡ್ಬೋದು ಅದ್ರೊಳಗೆ. ನಾನು ಜಿಗ್ಜಾಗ್ ಇಟ್ಟಿದ್ದೀನಿ ನೋಡಿ. ಈಗ ನೆಕ್ಸ್ಟ್ ಜಿಗ್ಜಾಗ್ ಇಟ್ಟಿದ್ದೀನಿ. ಅದು ಹೇಗೆ ಬರುತ್ತೆ ಡಿಸೈನ್ ಅಂತ ತೋರಿಸ್ತೀನಿ. ಫಸ್ಟ್ ಏನಿದೆ ಅಲ್ಲ ಬ್ಲ್ಯಾಕ್ ಕಲರಲ್ಲಿ, ಆ ಬ್ಲ್ಯಾಕ್ ಕಲರ್ ಇದ್ದಿದ್ದು ಮಾತ್ರ ನೀವು ಲೆಂತ್ ವೇರಿಯೇಷನ್ ಮಾಡ್ಕೋಬೋದು. ಆಮೇಲೆ ಬ್ಲೂ ಕಲರು ಆ್ಯಂಡ್ ರೆಡ್ ಕಲರ್ 2 ಕೊಟ್ಟಿದ್ದಾರೆ.
ಸೊ ಬ್ಲೂ ಕಲರ್ ರೆಡ್ ಕಲರ್ಗೆ ಬೇರೆ ಬೇರೆ ಇದೆ, ಅಂದರೆ S1 S2 ಅಂತ ಎರಡು, ಆ ವೀಲೊಳಗೆ ಎರಡು ಪಾರ್ಟ್ಸ್ ಇದೆ, S1 S2 ಅಂತ. S1ಗೆ ಇಟ್ಟಾಗ ಬ್ಲೂ ಕಲರ್ ಏನು ಡಿಸೈನ್ ಇದೆಯಲ್ಲ ಅದೇ ಡಿಸೈನ್ ಮಾತ್ರ ಬರುತ್ತೆ. ಆಮೇಲೆ S2 ಅಂದರೆ ರೆಡ್ ಕಲರ್ ಏನು S2 ಇದೆಯಲ್ಲ ಅದಕ್ಕೆ ಮಾತ್ರ ಅದೇ ಡಿಸೈನ್ ಮಾತ್ರ ಬರುತ್ತೆ. ಎಕ್ಸ್ಟ್ರಾ ಯಾವ ಇದನ್ನು ಮಾಡೋಕ್ಕೆ ಬರೋಂಗಿಲ್ಲ, ಅದರೊಳಗೆ ಲೆಂತ್ ಮಾತ್ರ ಚೇಂಜ್ ಮಾಡ್ಕೊಳಕ್ಕೆ ಬರಲ್ಲ ಅದು. ಅರ್ಥ ಆಯ್ತಲ್ಲ? ಸೊ S1 ಇಟ್ಟು ತೋರಿಸ್ತೀನಿ ನೋಡಿ ನಿಮ್ಗೆ. ಇದು S1 ಏನು ಬ್ಲೂ ಕಲರ್ ಡಿಸೈನ್ ಇದೆಯಲ್ಲ ಅದು ಬಂತು ನೋಡಿ, ಇದು ಜಿಗ್ಜಾಗ್ದು. ಅರ್ಥ ಆಯ್ತಾ? ಇದೇ ಥರ ಸೇಮ್ ಹೋಲಿಕೆ ಎಲ್ಲವಕ್ಕೂ ಬರುತ್ತೆ ಡಿಸೈನ್. ಆ ಡಿಸೈನ್ ತೋರಿಸ್ತೀನಿ ಯಾವ ಥರ ಡಿಸೈನ್ಸ್ ಇದ್ದಾವೆ ಅಂತ. ಈಗ ನಾರ್ಮಲ್ ಇಟ್ಟು ತೋರಿಸ್ತಾ ಇದ್ದೀನಿ ನೋಡಿ, ಯಾಕೆ ಅಂದರೆ ರಿವರ್ಸ್ ಯಾವ ಥರ ಯೂಸ್ ಮಾಡಬೇಕು ಅಂತ. ನಾರ್ಮಲ್ ಇಟ್ಟಾಗ ನೆನ್ಬಿಟ್ಕೊಳ್ಳಿ, ಯಾವಾಗಲೂ ನಾರ್ಮಲ್ ಇಟ್ಟಾಗ ಸೊ ನಾರ್ಮಲ್ಗೆ ಸ್ಟಿಚ್ಗೆ ನೀವು ಕನ್ವರ್ಟ್ ಮಾಡ್ಕೋಬೇಕು. ನೀವು ಅಕಸ್ಮಾತ್ S1 S2 ಇತ್ತು ಅಂದರೆ ನಾರ್ಮಲಲ್ಲಿ ಎರಡು ಡಿಸೈನ್ ಇದ್ದಾವೆ, ಮತ್ತು ಎರಡೆರಡು ಹೊಲಿಗೆ ಬರುತ್ತೆ ಅಟ್ ಎ ಟೈಮ್, ಮೂರು ಹೊಲಿಗೆ ಬರುತ್ತೆ S2 ಅಂದರೆ, ಅದು ಬಂದುಬಿಡುತ್ತೆ. ನೀವು ನಾರ್ಮಲ್ ಹೊಲಿಗೆ ಇಟ್ಟಾಗ ಯಾವಾಗಲೂ ಅದು ಅಡ್ಜಸ್ಟಬಲ್ ವೀಲಲ್ಲೇ ಇರಬೇಕಂದ್ರೆ 1 2 3 ಮಾರ್ಕಿಂಗ್ ಇದೆಯಲ್ಲ ಅಲ್ಲಿರಬೇಕು. ಈಗ ರಿವರ್ಸ್ ಮಾಡಿ ತೋರಿಸ್ತೀನಿ ನೋಡಿ. ರಿವರ್ಸ್ ಮಾಡಿದ್ದೀನಿ ನೋಡಿ. ಈಗ ರಫ್ ಮಾಡ್ತಿರ್ತಿರಲ್ಲ ಆ ಟೈಮಲ್ಲಿ ಇದು ರಿವರ್ಸ್ ಯೂಸ್ ಆಗುತ್ತೆ. ನಾವು ಬಟ್ಟೆ ಎಳ್ಕೊಂಡು ಮಾಡ್ತಿರ್ತೀವಲ್ಲ ರಫ್ ಮಾಡ್ಬೇಕಾದ್ರೆ, ಆ ರಫ್ ಎಳ್ಕೊಂಡು ಮಾಡೋದ್ರ ಬದಲು ಇದು ಡೈರೆಕ್ಟಾಗಿ ರಿವರ್ಸ್ ಕೊಟ್ಟಿದ್ದಾರೆ. ಇಲ್ಲಿ ತೋರಿಸ್ತೀನಿ ನೋಡಿ ನಿಮ್ಗೆ ಡಿಸೈನ್ಸ್, ಎಷ್ಟು ಡಿಸೈನ್ಸ್ ಇದ್ದಾವೆ ಅಂತ ತೋರಿಸ್ತೀನಿ. ಸೊ ಇಷ್ಟೊಂದು ಡಿಸೈನ್ಸ್ ಎಲ್ಲ ಇದ್ದಾವೆ, 32 ಡಿಸೈನ್ಸ್ ಟೋಟಲ್. ಸೊ ಇವೆಲ್ಲ ಹಾಕಿದ್ವಿ. ಸೊ ನಾನು ಸ್ಟಾರ್ಟಿಂಗ್ ಇದನ್ನು ಯಾವ್ಯಾವ ಥರ ಬರುತ್ತೆ ಡಿಸೈನ್ ಅಂತ ಹೇಳ್ಬಿಟ್ಟು ಟೆಸ್ಟ್ ಮಾಡಲಿಕ್ಕೆ ಎಲ್ಲ ಡಿಸೈನ್ಸ್ ಹಾಕಿದ್ದೀನಿ. ಇದರೊಳಗೆ ಮೇಯ್ನ್ಲಿ ನನಗಿಷ್ಟ ಆಗಿದ್ದು ಅಂದರೆ 4 ಡಿಸೈನ್ಸ್ ಇಷ್ಟ ಆಗಿದ್ದಾವೆ. ಸೊ ಅದರೊಳಗೆ ತೋರಿಸ್ತೀನಿ ನೋಡಿ ಯಾವ್ಯಾವ ಡಿಸೈನ್ಸ್ ಇಷ್ಟ ಆಗಿದ್ದಾವೆ ಅಂತ ನಿಮಗೆ ಮೇಯ್ನ್ಲಿ. ಸೊ ಇದು ಒಂದು ಡಿಸೈನ್ ಇಷ್ಟ ಆಗಿದೆ, ಆಮೇಲೆ ಇದು ಒಂದು ಡಿಸೈನ್ ಎರಡನೇದು ನಂಗೆ ತುಂಬ ಇಷ್ಟ ಆಗಿದ್ದು ಅಂತ ಅಂದರೆ. ಆಮೇಲೆ ಇಲ್ಲೊಂದಿದೆ ನೋಡಿ, ಇದು ಮೂರನೇದು ಡಿಸೈನು ನಂಗೆ ಇಷ್ಟ ಆಗಿದ್ದು ಅಂತಂದರೆ. ಅದಾದಮೇಲೆ ಇದು ಒಂದು 4ನೇ ಡಿಸೈನು. ಈ 4 ತುಂಬ ಇಷ್ಟ ಆಯ್ತು ಅಷ್ಟೇ, ಇನ್ನೆಲ್ಲ ಚೆನ್ನಾಗಿದ್ದಾವೆ, ಆದರೆ ಈ 4 ನಂಗೆ ಡಿಸೈನ್ ತುಂಬ ಇಷ್ಟ ಆಯಿತು. ಯಾವುದಾದ್ರೂ ನೀವು ಪ್ಲೇನ್ ಡ್ರೆಸ್ ಹೊಲಿತಿದ್ದೀರಿ ಅಂದರೆ ಅದಕ್ಕೆ ಈ ಥರ ಡಿಸೈನ್ ಇಟ್ಕೊಂಡು ಡಿಸೈನ್ ಮಾಡ್ಕೋಬೋದು ನೀವು. ಅದು ನಿಮ್ಗಿನ್ನೂ ಟ್ಯಾಲೆಂಟ್ ಇದೆ ಅಂತನಾದರೆ ನೀವು ಡಿಸೈನ್ಸ್ ಕೂಡ ಮಾಡ್ಬೋದು. ನಿಮ್ಗೆ ಬೇಕು ಅಂದರೆ ಹೇಳಿ, ಅದನ್ನು ಮಾಡಿ ತೋರಿಸ್ತೀನಿ. ಥ್ಯಾಂಕ್ ಯು, ನಮಸ್ಕಾರ ಎಲ್ಲರಿಗೂ. ನಿಮಗೆ ಯಾವ ಡಿಸೈನ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು, ನಮಸ್ಕಾರ, ಬಾಯ್.